ಇವತ್ತು ನಮ್ಮೂರಿಗೆ ಆನೆ ಬಂದ್ಬಿಟ್ಟಿತ್ತು ಫ್ರೆಂಡ್ಸ್. ಆನೆ ಬಂದಿರೋ ವಿಡಿಯೋ ಬೇಕಾದ್ರೆ ಫುಲ್ ವಿಡಿಯೋ ನೋಡಿ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಇವತ್ತಿನ ಬ್ಲಾಗ್ಗೆ ಇವತ್ತು ಬೆಳಗ್ಗೆ ಎದ್ದು ನಾನು ಹೋಗ್ತಾ ಇರೋದೇ ತೋಟಕ್ಕೆ. ಇವತ್ತು ಬೆಳಗ್ಗೆನೆ ಎದ್ದು ತೋಟಕ್ಕೆ ಹೋಗಿರೋ ಉದ್ದೇಶ ಏನಂದ್ರೆ ಫುಲ್ ವಿಡಿಯೋ ನೋಡಿ ಫ್ರೆಂಡ್ಸ್, ಗೊತ್ತಾಗುತ್ತೆ. ಇವತ್ತು ಬೆಳಗ್ಗೆನೆ ತೋಟಕ್ಕೆ ಹೋಗಿ ನಮ್ಮ ಅರ್ಶನ ನೋಡಿದೆ. ಯಾಕಂದರೆ ಅರ್ಶನ ಎಲ್ಲ ಸಖತ್ತಾಗಿ ಕಾಣ್ತಾ ಇತ್ತು. ಮಳೆ ಉದಿರೋ ಕಾರಣ ಎಲ್ಲ ಚೆನ್ನಾಗಿ ಕಾಣ್ತಾ ಇತ್ತು ಫ್ರೆಂಡ್ಸ್. ಇವತ್ತು ಬೆಳಗ್ಗೆನೆ ತೋಟಕ್ಕೆ ಹೋಗಿರೋ ಉದ್ದೇಶ ಏನಂದರೆ ನಾವು ಜೋಳ ಹಾಕೋಕ್ಕೆ ಪಟ ಹೊಡಿಸಿದ್ದು, ಅದು ತ್ಯಾಮ ಇದ್ದ ಅಂತ ನೋಡ್ಕೊಬರಕ್ಕೆ ಹೋಗಿದ್ದು. ಅಂತ ದೊಡ್ಡ ಮಳೆ ಏನು ಊದಿಲ್ಲ, ಅದಕ್ಕೆ ಯಾವುದು ತ್ಯಾಮ ಇಲ್ಲ. ಮತ್ತು ಇನ್ನೊಂದು ಮಳೆ ಇಲ್ಲಿ ಅಂದ್ಬಿಟ್ಟು ಜೋಳ ಹಾಕೋಣ ಅಂದ್ಬಿಟ್ಟು ಆಲೂಗಡ್ಡೆ ಹತ್ರ ಬಂದೆ. ಮತ್ತು ಆಲೂಗಡ್ಡೆ ಎಷ್ಟು ಬಿಟ್ಟಿದ್ದಾವೆ ಅಂತ ಬಗಿತಾ ಇದೆ. ಒಂದು 4-5 ಇದೆ ಫ್ರೆಂಡ್ಸ್. ಒಂದರಲ್ಲಿ 7-8 ಇವೆ. ನನ್ನ ಜೊತೆಲಿ ನನ್ನ ದೊಡ್ಡಪ್ಪನ ಕರ್ಕೋಗಿದೆ. ಮತ್ತೆ ಮನೆಗೆ ಬಂದು ಕೈಕಾಲು ಮುಖ ತೊಳೆದು ನಮ್ಮ ಮನೇಲಿ ಮಾಡಿರೋ ಚಪಾತಿ ತಿಂದು, ಅದೇ ಡೈಲಿ ಮಾಡ್ತೀವಲ್ಲ ಹಸ್ಕೊಳ್ ಕಣ್ಣಿಗೆ ವೈಟ್ಗೆ ಹೋಗಿತ್ತು, ಅದಕ್ಕೆ ಡ್ರಾಪ್ಸ್ ಬಿಡಕ್ಕೆ ಹೋದೆ. ಮತ್ತೆ ನಮ್ಮ ಕರಿನ ಕಣ್ಣು ಕ್ಲೀನಾಗಿ ಆಗಿದೆ, ಏನು ಪ್ರಾಬ್ಲಮ್ ಇಲ್ಲ ಇವಾಗ. ಮತ್ತೆ ಕಾಲೇಜ್ ರೆಡಿಯಾಗಿ ನಮ್ಮ ಅಪ್ಪನಿಗೆ ಎಸ್ಕೊಳ್ ಬಿಡೋಣ ಅಂತ ಬಂದೆ. ಮತ್ತೆ ಇವತ್ತು ನಾವು ಅಣ್ಣ ಬರ್ನಿಲ್ಲ, ನಾವು ಅಪ್ಪನ್ನೇ ಕರ್ಕೊಂಡು ಕಾಲೇಜ್ಗೆ ಹೋದೆ ಇವತ್ತು. ಮತ್ತೆ ಕಾಲೇಜ್ ಮುಗಿಸ್ಕೊ ಬರ್ಬೇಕಾರೆ ಇಲ್ಲೊಂದು ಆಕ್ಸಿಡೆಂಟ್ ಆಗಿ ಹೋಗಿತ್ತು. ಮತ್ತು ಅವರು ವಾದ ವಿವಾದ ನಡೆದ ನಂತರ ಪೊಲೀಸ್ ಸ್ಟೇಷನ್ಗೆ ಹೋದರು. ನಾನು ಅವ್ರ ಜೊತೆಲೇ ನಮ್ಮ ಪೊಲೀಸ್ ಸ್ಟೇಷನ್ ನಮ್ಮ ಅಡ್ಡ, ಅದಕ್ಕೆ ಅಲ್ಲಿ ಬಂದು ನಿಂತ್ಕೊಂಡೆ. ಹಾಗೆ ನಮ್ಮ ಬಸ್ ಬಂತು. ಇದೇ ನೋಡಿ ಫ್ರೆಂಡ್ಸ್ ನಮ್ಮ ಅನೂರು. ಇದೇ ನಾವು ನಿಂತ್ಕೊಳ್ಳೋ ಸ್ಥಳ. ಇಲ್ಲೇ ನಾವು ಕಾಲೇಜ್ ಬಿಟ್ಟ ತಕ್ಷಣ ಬಂದು ನಿಂತ್ಕೊಳ್ಳೋದು. ಸಿಂಗಾರ ಸಿರಿಯೇ ಅಂಗಾಲಿನಲೆ ಬಂಗಾರ. ಹಂಗೆ ಮಾತಾಡ್ತಾ ನಿಂತಿದ್ದಾಗ ಬಸ್ ಬಂದ್ಬಿಡ್ತು. ಮತ್ತೆ ಬಸ್ಗೆ ಏರ್ಕೊಂಡು ಇವಾಗ ಮನೆಗೆ ಹೋಗ್ಬೇಕು. ಮತ್ತೆ ಬಸ್ಸಿಂದ ಇಳಿದೇಟ್ಗೆ ನಮ್ಮೂರವ್ರದೊಬ್ರು ಗಾಡಿ ಸಿಕ್ತು. ಅವ್ರ ಗಾಡೀಲಿ ಏರ್ಕೊಂಡು ಊರಿಗೆ ಬಂದೆ. ಊರಿಗೆ ಬಂದ ತಕ್ಷಣ ಅಲ್ಲಿ ಆನೆಗಳು ಬಂದ್ಬಿಟ್ಟಿದ್ದು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಓಡಿಸ್ಕೊಂಡ್ಬಂದ್ಬಿಟ್ಟಿದ್ರು ನಮ್ಮೂರ್ದಕ್ಕೆ. ಅದನ್ನ ನೋಡೋಣ ಅಂತ ಹೋದೆ. ಸರಿ ಕಾಣಿಸ್ತಿಲ್ಲ, ಭಯ ಐತಿದ್ದು ಹತ್ರಕ್ಕೆ ಹೋಗೋಕೆ. ಅದಕ್ಕೆ ಇಲ್ಲೇ ನಿಂತ್ಕೊ ವಿಡಿಯೋ ಮಾಡಿದೆ ಝೂಮ್ ಹಾಕ್ಬಿಟ್ಟು. ಎರಡು ದೊಡ್ಡ ಆನೆಗಳು ನಮ್ಮ ಅವರು ರೈಲ್ ಕಂಬ ಹಾಕಿದ್ರಲ್ಲ ಫ್ರೆಂಡ್ಸ್, ಅದರಿಂದ ಆಚೆನೆ ಬಂದ್ಬಿಟ್ಟಿದ್ದು ಎಲ್ಲ ಊರ್ದ ಕಡೆನೆ. ಅದನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಸುಮಾರು ದೂರದಿಂದ ಓಡಿಸ್ಕೊಂಡ್ ಬಂದಿದ್ದಾರೆ ನಮ್ಮೂರ್ ಕಡೆ. ಊರ್ ಕಡೆ ಯಾಕೆ ಓಡಿಸ್ಕೊಂಡ್ಬಂದ್ರು ಅಂದರೆ ಎಲ್ಲೂ ದಾರಿ ಇಲ್ಲ, ಅಂದರೆ ಗೇಟ್ ಇಲ್ಲ ಎಲ್ಲೂ. ಅದಕ್ಕೆ ನಮ್ಮೂರು ಗೇಟ್ ಹತ್ರ ಬಿಡೋಣ ಅಂತ ಬಂದರು. ಮತ್ತು ಅದನ್ನೆಲ್ಲ ನೋಡಿಕೊಂಡು ನಾ ಬಂದಿದ್ದೆ ನಮ್ಮ ಹೊಲಕ್ಕೆ. ಯಾಕಂದರೆ ಹಂದಿ ಬಂದುಬಿಟ್ಟಿದ್ದು ಅಂತ ಯಾರು ಹೇಳಿದ್ರು. ಅದಕ್ಕೆ ತೋಟಕ್ಕೆ ಹೋಗಿ ನೋಡ್ಕೊಬರೋಣ ಅಂತ ಹೋದೆ. ಹಂದಿ ಬಂದು ಸ್ವಲ್ಪ ಕೆದ್ರಿ ಅದನ್ನ ಬೆಳೆನ ನಾಶ ಮಾಡಿವೆ. ರಾಜ್ಯಗಳಲ್ಲಿ ಹಾರಲಿ ಗದ್ದುಗೆ ಮುಕುಟಗಳು, ರಾಜ್ಯಗಳು
ಹಂದಿಗಳು ನಮ್ಮ ಪಕ್ಕದಲ್ಲೆಲ್ಲ ಏನೂ ಬೆಳೆ ಮಾಡಿಲ್ಲ, ಅಲ್ಲಿಂದ ಬಂದಿವೆ. ಮತ್ತು ಅದನ್ನೆಲ್ಲ ನೋಡಿಕೊಂಡು ನಾನು ಹೋಗ್ತಿರೋದೆ ತೋಟಕ್ಕೆ. ಯಾಕಂದರೆ ಇಲ್ಲಿ ಆಳು ಬಂದಿರು, ಕಳೆ ಹುಲ್ ಎತ್ಕೊಬರೋಣ ಅಂತ ಬಂದೆ. ಅಂದ್ ನೋಡಿದ್ರೆ ಅಲ್ಲಿ ಪೈಪೇ ಕಳ್ಕೊಂಡಿತ್ತು. ಆ ಪೈಪ್ಗೆ ಏನಾದ್ರು ಇವಾಗ ಗಮ್ಮಿಲ್ಲ, ಪೈಪ್ಗೆ ಏನಾದ್ರು ಮಾಡಬೇಕು ಅಂದ್ಬಿಟ್ಟು ಈ ಥರ ಐಡಿಯಾ ಮಾಡಿದೆ. ಕಲ್ಲು ಕಟ್ಬಿಟ್ರೆ ಪೈಪ್ ಯಾವುದು ಕಳ್ಕೊಳ್ಳಲ್ಲ. ಮತ್ತೆ ಇಲ್ಲಿ 2 ಮೂಟೆ ಉಳ್ಕಿತಾಕಿದ್ದಾರೆ ಫ್ರೆಂಡ್ಸ್, ಅದನ್ನ ಮನೆಗೆ ಎತ್ಕೋಣ ಅಂತ ಬಂದೆ. ಮತ್ತೆ ಅದನ್ನ ತಲೆ ಮೇಲೆ ಮಡಿಕೊಂಡು ಇವಾಗ ನಾನು ಎತ್ಕೋಗಿ ನಮ್ಮ ರಥದ ಮೇಲೆ ಕಟ್ಟಬೇಕು. ಎಲ್ಲ ಹುಲ್ನೆಲ್ಲ ಎತ್ಕೊಂಡ್ಬಂದು ನಮ್ಮ ರಥದ ಮೇಲೆ ಕಟ್ಟಿದೆ. ನಮ್ಮ ರಥದ ಎಡಿಟ್ ಇದು. ಮತ್ತೆ ಮನೆಗೆ ಬಂದು ಹಾಲು ಕರೆದ್ಬಿಟ್ಟು ನಮ್ಮ ಡೈರಿ ಎತ್ಕೋಬೇಕು ಇವಾಗ. ನಮ್ಮ ರಥದ ಮೇಲೆ ಮಡಿಕೊಂಡು ಎತ್ಕೋಬೇಕು ಇವಾಗ. ಇಷ್ಟೇ ಫ್ರೆಂಡ್ಸ್ ಇವತ್ತು ಇಲ್ಲಾಗು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಾನು ಹಾಡೋದು ಬೆನ್ನು ತಟ್ಟ ಜನರಿಗೆ, ನಾನು ಬಾಗೋದು ಅನ್ನ ಕೊಟ್ಟ ದೇವರಿಗೆ.